ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ತುಳಸಿ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ತುಂಬ ತುಳಸಿ ರಾರಾಜಿಸುತ್ತಿದ್ದಾಳೆ. ನೋಡಿಲಿ ಬಾಳೆಕಂಬ, ಚೆಂಡು ಹೂವು, ಮತ್ತು ನೋಡಿಲಿ ಮಾವಿನೆಲೆ, ಮತ್ತು ಕಬ್ಬು, ಬಾಳೆಕಂಬ, ಬೆಟ್ಟದ ನೆಲ್ಲಿಕಾಯಿ, ಈ ರೀತಿಯಾಗಿ ನೋಡಿ ಮಾರ್ಕೆಟ್ ತುಂಬ ಇವೇ ಕಾಣಿಸ್ತಾ ಇದ್ದಾವೆ ಇವತ್ತು. ನೋಡಿ, ಒಂದು ಕಡೆ ಹೂವು, ಮತ್ತೊಂದು ಕಡೆ ಹಣ್ಣು, ಈ ರೀತಿ ನೋಡಿ ವಿವಿಧ ಹಣ್ಣು ಮತ್ತು ಹೂಗಳು, ಬಾಳೆಕಂಬ, ಬೆಟ್ಟದ ನೆಲ್ಲಿಕಾಯಿ, ಯಾವ ಕಡೆ ನೋಡಿದ್ರೂ ಇವೇ ಕಾಣಿಸ್ತವೆ. ಚೆಂಡು ಹೂವು ನೋಡಿ ಈ ರೀತಿ ಕಾಣಿಸ್ತದೆ. ಇದಕ್ಕೆ ನಾವಿವತ್ತು ಅವಲಕ್ಕಿ ಪಾಯಸನ ಮಾಡೋಣ. ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಕಪ್ಪು ಬೆಲ್ಲ ಹಾಕಿ, ಅದು ಸ್ವಲ್ಪ ಬೆಲ್ಲ ಕರಗುವಷ್ಟು ಮಾತ್ರ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲ ಕರಗೋವರೆಗೂ ಅದನ್ನು ಕೈ ಆಡಿಸಿ. ನೋಡಿ, ಈಗ ಬೆಲ್ಲ ಕರಗಿದೆ. 1 ಕಪ್ಪು ಬೆಲ್ಲ ತೊಗೊಂಡಿದ್ವಲ್ಲ, ಅದಕ್ಕಾಗಿ 1 ಕಪ್ಪು ಅವಲಕ್ಕಿಯನ್ನು ಹಾಕೋಣ. ಅವಲಕ್ಕಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿಲಿ ಕುದ್ದಿದೆ. ಈಗ ಇದು ಅವಲಕ್ಕಿ ಮತ್ತು ಬೆಲ್ಲ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಟು ಯಾಕೆ ಪೂಜೆ ಮಾಡ್ತಾರಂದ್ರೆ, ಅದು ಬೆಟ್ಟದ ನೆಲ್ಲಿಕಾಯಲ್ಲಿ ವಿಷ್ಣು ಇರ್ತಾನೆ ಅಂತ ಮಾಡ್ತಾರೆ. ಅದಕ್ಕೆ ವಿಷ್ಣುವಿಗೆ ಅವಲಕ್ಕಿ ಅಂದ್ರೆ ಪಂಚಪ್ರಾಣ. ಈಗ ನೋಡಿ, ಸ್ವಲ್ಪ ಆ ಏಲಕ್ಕಿ ಪುಡಿಯನ್ನು ಸೇರಿಸೋಣ. ಹಾಗಾಗಿ ವಿಷ್ಣುವಿನ ಪ್ರಿಯೆ ತುಳಸಿ ಅಲ್ಲ, ಅದಕ್ಕೆ ಈ ರೀತಿ ಮಾಡೋಣ. ಈಗ ನೋಡಿ, 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಹಾಕಿ ಮತ್ತು ಅದನ್ನು ಕೈ ಆಡಿಸೋಣ. ಈಗ ಅವಲಕ್ಕಿ ಪಾಯಸ ರೆಡಿಯಾಗಿದೆ. ವಿಷ್ಣುವಿಗೆ ತುಳಸಿ ಪ್ರಿಯ, ಹಾಗಾಗಿ ಅವಲಕ್ಕಿ ಪಾಯಸನ ಮಾಡಿದರೆ ತುಳಸಿ ಮೆಚ್ಚುತ್ತಾಳೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ರೀತಿ ಮಾಡೋಕ್ಕಾಗದೇ ಇರೋರು ಒಂದು 5 ಬಾಳೆಹಣ್ಣಿಟ್ಟು ನೈವೇದ್ಯನ ಮಾಡ್ಬೋದು. ಈಗ ನೋಡಿ, ಇದು ಆಗಿದೆ. ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅವಲಕ್ಕಿ ಪಾಯಸ. ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು.